ಜನರ ಆರೋಗ್ಯವನ್ನ ಸುಧಾರಿಸುವಲ್ಲಿ ಆರೋಗ್ಯ ಶಿಬಿರಗಳ ಪಾತ್ರ ಮಹತ್ವದಾದದ್ದು. ಶಾಸಕ ಎಚ್.ಬಿ. ವೆಂಕಟೇಶ್ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳಲ್ಲಿನ ಜನರ ಆರೋಗ್ಯವನ್ನ ಸುಧಾರಿಸಲು ಆರೋಗ್ಯ ಶಿಬಿರಗಳ ಅವಶ್ಯಕತೆ ಹೆಚ್ಚಿದೆ ಅಂತ ಶಾಸಕ ಎಚ್.ಬಿ. ವೆಂಕಟೇಶ್ ತಿಳಿಸಿದರು. ತಾಲೂಕಿನ ಕೆಲ ಖಾಸಗಿ ಆಸ್ಪತ್ರೆಗಳು ಜನರಿಗೆ ಸೇವೆ ಮಾಡುವ ಬದಲು ರಕ್ತ ಹೀರ್ತಾ ಇರುವುದು ಶೋಚನೀಯವಾಗಿದೆ ಎಂದರು. ಬೂನ್ ಆಸ್ಪತ್ರೆಯು ಸೇವಾ ಮನೋಭಾವನೆಯಿಂದ ಸ್ಥಾಪನೆಯಾದ ಆಸ್ಪತ್ರೆಯಾಗಿದ್ದು ಇತರೆ ಆಸ್ಪತ್ರೆಗಳಿಗೆ ಮಾದರಿಯಾಗಿದೆ ಎಂದರು. ಬೆಂಗಳೂರು, ತುಮಕೂರು ನಗರಗಳಲ್ಲಿ ಸಿಗುವಂತಹ ಅತ್ಯಾಧುನಿಕ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯಗಳನ್ನು ಪಾವಗಡದ ಬೂನ್ ಆಸ್ಪತ್ರೆ ನೀಡಲಿದ್ದು ತಾಲೂಕಿಗೆ ವರದಾನವಾಗಿದೆ ಎಂದರು. ನಿವೃತ್ತ ಐಎಎಸ್ ಅಧಿಕಾರಿ ಎಲ್.ಕೆ. ಅತೀಕ್ ಮಾತನಾಡಿ, ತಾನು ಮೂಲತಃ ಪಾವಗಡ ಪಟ್ಟಣವಾಸಿಯಾಗಿದ್ದು ತಾನು ಭಾರತ ಆಡಳಿತ ಸೇವೆಯಲ್ಲಿ ವಿವಿಧ ಕಡೆ ಕಾರ್ಯನಿರ್ವಹಿಸಿದ್ರೂ ಸಹ ಪಾವಗಡವನ್ನ ಮರೆತಿಲ್ಲವೆಂದರು. ತನ್ನ ಹುಟ್ಟೂರಿಗೆ ಸೇವೆ ಮೂಲಕ ಕೊಡುಗೆಯೊಂದು ನೀಡಬೇಕು ಎನ್ನುವ ಹಂಬಲದಿಂದ ಪಾವಗಡದಲ್ಲಿ ಬೂನ್ ಆಸ್ಪತ್ರೆ ಸ್ಥಾಪನೆ ಮಾಡಿರುವುದಾಗಿ ತಿಳಿಸಿದರು. ಜೊತೆಗೆ ಆರೋಗ್ಯ ಸೇವೆಯ ಅವಶ್ಯಕತೆ ಇದ್ದು ತಾಲೂಕಿಗೆ ಬೆಂಗಳೂರಿನಂತಹ ಪಟ್ಟಣದಲ್ಲಿ ಸಿಗುವಂತಹ ಗುಣಮಟ್ಟದ ಚಿಕಿತ್ಸೆಯನ್ನ ಪಾವಗಡ ಪಟ್ಟಣದಲ್ಲಿ ನೀಡಲಾಗ್ತಾ ಇದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಬೂನ್ ಆಸ್ಪತ್ರೆ ಎಂಡಿ ಬದ್ರು ಜಮಾ ಖಾನಂ, ನಿವೃತ್ತ ಆರ್ಡಿಪಿಆರ್ ನಿರ್ದೇಶಕರಾದ ಭುವನಹಳ್ಳಿ ನಾಗರಾಜ್, ಕಿದ್ವಾಯಿ ಆಸ್ಪತ್ರೆಯ ಹೆಚ್ಒಡಿ ನದೀಮುಲ್ ಹೂಡಾ, ಕಿದ್ವಾಯಿ ಆಸ್ಪತ್ರೆಯ ಸೀನಿಯರ್ ಮೆಡಿಕಲ್ ಆಫೀಸರ್ ಡಾ ಮಹಂತೇಶ್, ತುಮಕೂರು ಎಚ್ಜಿಎಂಎಸ್ ಕಾಲೇಜಿನ ವಿಶ್ರಾಂತಿ ಪ್ರಾಂಶುಪಾಲ ರೆಹಮತುಲ್ಲಾ ಖಾನ್, ಇಒ ಮಧುಸೂದನ್, ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ರವಿಕುಮಾರ್, ಮುಖಂಡ ಗುಮ್ಮಘಟ್ಟ ಶ್ರೀನಿವಾಸ್, ಮಾನಂ ವೆಂಕಟಸ್ವಾಮಿ, ಫೈಜ್ ಅತೀಕ್, ಸಲೀಂ ಉಲ್ಲಾ ಖಾನ್ ಮುಂತಾದವರು ಹಾಜರಿದ್ದರು. ವರದಿ ಎ. ಶ್ರೀನಿವಾಸುಲು, ಪಾವಗಡ.